ಪರೋಟಗೆ, ಚಪಾತಿಗೆ, ರೊಟ್ಟಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಂದು ರುಚಿಯಾಗಿರುವಂತಹ ಕ್ಯಾಪ್ಸಿಕಮ್ ಕರಿನ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಮಾಡೋದಕ್ಕೆ ಸಹ ತುಂಬಾ ಸುಲಭವಾಗಿರುತ್ತೆ. ಹೋಟೆಲ್ ಸ್ಟೈಲನ್ನೇ ಕ್ಯಾಪ್ಸಿಕಮ್ ಕರಿನ ಮಾಡ್ಕೊಳ್ಳೋಣ. ಈ ಕರಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು 5 ದೊಡ್ಡ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಮಿಕ್ಸ್ ವೆಜಿಟೇಬಲ್ಸು ಬೇರೆ ಬೇಕಿದ್ರೂ ತೊಗೊಳ್ಬೋದು. ನಾನಿವತ್ತು ಕ್ಯಾಪ್ಸಿಕಮಲ್ಲಿ ಮಾತ್ರ ಕರಿ ಮಾಡ್ಕೊಳ್ತಿದ್ದೀನಿ. ಸಣ್ಣದಾಗಿ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ 1 ಬಟ್ಲು ತೆಂಗಿನಕಾಯಿ ತುರಿ, ಸ್ವಲ್ಪ 1-2 ಗೋಡಂಬಿ, 1-2 ಕಡಲೆ, ಹುರಿದಿರೋಂತಹ 1-2 ಸ್ಪೂನ್ ಎಳ್ಳು, 1 ಸ್ಪೂನ್ ಗರಂ ಮಸಾಲೆ ತೊಗೊಂಡಿದ್ದೀನಿ, 1-2 ಸ್ಪೂನ್ ಅಚ್ಕಾರದ ಪುಡಿ, 1-2 ಸ್ಪೂನ್ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡಿ, ಒಂದು ಅರ್ಧ ಹಸಿ ಈರುಳ್ಳಿ, 1 ಟೊಮೊಟೊನ ಹೆಚ್ಚಿ, ಒಂದು 4 ಸ್ಪೂನು ಕಡಲೆ ಬೀಜನ ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಇದರಿಂದ ಪಲ್ಯದ ತಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಗೋಡಂಬಿ, ಕಡಲೆ ಬೀಜನ ಹಾಕ್ಕೊಳ್ಳೋದ್ರಿಂದ ಹೋಟೆಲ್ ಸ್ಟೈಲಲ್ಲಿ ಕರಿ ರುಚಿ ಬರುತ್ತೆ. ಮಸಾಲೆನ ರುಬ್ಕೊಂಡು ಆಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, 1 ಈರುಳ್ಳಿನ ಹೆಚ್ಚಿದ್ದು ಹಾಕ್ಕೊಳ್ತಿದ್ದೀನಿ, 1-2 ಸ್ಪೂನು ಕಸೂರಿ ಮೇಥಿ ಹಾಕ್ಕೊಳ್ತಿದ್ದೀನಿ, 1-2 ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ರುಬ್ಬಕ್ಕೆ 1 ಹಾಕ್ಕೊಂಡಿದ್ದೆ, ಇವಾಗ 2ನ ಹೆಚ್ಚಿ ಸೇರಿಸ್ಕೊಳ್ತಿದ್ದೀನಿ. 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಜೊತೆಗೆ ರುಬ್ಬಿರೋಂತಹ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ಜಾರನ್ನು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ, ಇಷ್ಟು ನೀರು ಹಾಕ್ಕೊಂಡ್ರೆ ಪಲ್ಯದ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ. ನಾವು ಕಡಲೆ ಬೀಜ, ಗೋಡಂಬಿ ಹಾಕಿರೋದ್ರಿಂದ ಪಲ್ಯ ಗಟ್ಟಿಯಾಗೇ ಬರುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಎಲ್ಲ ಮಸಾಲೆ ಪದಾರ್ಥಗಳದ್ದು ಹಸಿ ಸ್ಮೆಲ್ಲು ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಳ್ಬೇಕು. ಗೋಡಂಬಿ, ಕಡಲೆ ಬೀಜ, ಕಡಲೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಸ್ಪೂನನ್ನು ತಿರುಗಿಸ್ಕೊಂಡು ತಳ ಹಿಡಿದಿರೋ ಥರ ನೋಡ್ಕೊಳ್ಬೇಕು. 1-2 ನಿಮಿಷ ಕುದಿಸಿದ್ರೆ ಸಾಕು. ಒಂದು ಕುದಿ ಬಂದುಬಿಟ್ರೆ ಅದರ ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ. ಕ್ಯಾಪ್ಸಿಕಮ್ನು ಸಹ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ನಿಮಗೆ ಇದ್ರ ಜೊತೆಗೆ ಬೇರೆ ತರಕಾರಿಗಳನ್ನೂ ಸಹ ಮಿಕ್ಸ್ ಮಾಡ್ಕೊಳ್ಬೋದು. ಈ ಸ್ಟೈಲಲ್ಲಿ ನೀವು ಕರಿ ಮಾಡ್ಕೊಳ್ಳೋದ್ರಿಂದ ಪರೋಟಾಗೆ ಹೊರಗಡೆಯಿಂದ ತಂದಿರುವಂತಹ ಹೋಟೆಲ್ ಸ್ಟೈಲ್ ಕರಿ ಥರನೇ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಚಪಾತಿಗಾಗ್ಬೋದು, ರೊಟ್ಟಿಗಾಗ್ಬೋದು, ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ 1-2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಷಲ್ ಕುಕ್ಕರ್ನ ಕೂಗಿಸ್ಕೊಳ್ಬೇಕು. ಕ್ಯಾಪ್ಸಿಕಮ್ಮು ಸಾಫ್ಟಾಗೇ ಇರೋದ್ರಿಂದ 1 ವಿಷಲ್ ಕೂಗಿಸ್ತಿದ್ದೀನಿ. ಜೊತೆಗೆ ಬೇರೆ ತರಕಾರಿ ಹಾಕ್ಕೊಂಡ್ರೆ ನೀವು 1-2-3 ವಿಷಲ್ ಕೂಗಿಸ್ಬೇಕಾಗತ್ತೆ. ಈಗ ವಿಷಲ್ ತಣ್ಣಗಾಗಿದೆ. ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕರಿ ರೆಡಿಯಾಗಿದೆ. ನೀವು ಇದ್ರ ಟೇಸ್ಟು ಹೊರಗಡೆ ಸಿಗೋಂತಹ ಹೋಟೆಲಲ್ಲಿ ಸಿಗೋಂತಹ ಕರಿ ಥರನೇ ಇರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಬಿಸಿ ಪಲ್ಯದ ಜೊತೆ ನೀವು ಪರೋಟ ತಂದು ತಿನ್ಬೋದು, ಇಲ್ಲಾಂದರೆ ಮನೆಯಲ್ಲೇ ರೊಟ್ಟಿ ಚಪಾತಿ ಮಾಡ್ಬೋದು. ಜೊತೆಗೆ ಬಿಸಿ ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.